AUTUC ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ AUTUC ಇವತ್ತು ಕಳೆದ 3 ದಿವಸಗಳಿಂದ ನಾವು ಇಡೀ ರಾಜ್ಯವ್ಯಾಪಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘಟನೆ ಇಡೀ ರಾಜ್ಯವ್ಯಾಪಿ 31 ಜಿಲ್ಲೆಗಳಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಬೇಡಿಕೆ ಏನು? ಕಳೆದ ಜನವರಿ ತಿಂಗಳಲ್ಲಿ 4-5 ದಿವಸಗಳಿಂದ ನಾವು ರಾಜ್ಯ ಮಟ್ಟದ ಅನಿರ್ದಿಷ್ಟ ಹೋರಾಟ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಏನು ಪ್ರತಿ ತಿಂಗಳ 10,000 ರೂಪಾಯಿ ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ರು. ಏಪ್ರಿಲ್ 1ನೇ ತಾರೀಕಿನಿಂದ ಕೊಡ್ತೀವಂತನ್ನೋ ವಿಚಾರ ಹೇಳಿದ್ರು. ಅದು 7 ತಿಂಗಳ ಮುಗೀತು. ಈಗ 8ನೇ ತಿಂಗಳ ಕಾಲಿಟ್ಟಿದ್ದೀವಿ. 20ರಿಂದ 25 ಸಭೆಗಳಾದರೂ ಕೂಡ ಯಾವ ಸಭೆಗಳು ಫಲ ಕೊಟ್ಟಿಲ್ಲ. ಅದಕ್ಕೆ ಈ ಕೂಡಲೇ 10,000 ರೂಪಾಯಿ ಆದೇಶ ಮಾಡಬೇಕು. ಏಪ್ರಿಲ್ 1ನೇ ತಾರೀಕಿನಿಂದ ಎಲ್ಲ 42,000 ಜನ ಆಶಾಗಳಿಗೆ ಸಿಗಬೇಕು ಅನ್ನೋ ಒಂದು ಬೇಡಿಕೆ ಇಟ್ಕೊಂಡು ನಾವು ಇಡೀ ರಾಜ್ಯವ್ಯಾಪಿ 3 ದಿವಸಗಳ ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಬೆಳಗಾವಿ ಜಿಲ್ಲೆ ಒಳಗಡೆ ಇದು 3ನೇ ದಿವಸ. ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಅಹೋರಾತ್ರಿ ಧರಣಿಯನ್ನು ಮಾಡಿ ಇವತ್ತು ಈ 3ನೇ ದಿವಸಕ್ಕೆ ನಮ್ಮ ಮಹಾನ್ ಹೋರಾಟಗಾರ್ತಿ ನಮ್ಮೆಲ್ಲರ ಸ್ಫೂರ್ತಿ ಏನು ರಾಣಿ ಚೆನ್ನಮ್ಮ ಸರ್ಕಲ್ದಲ್ಲಿ ನಾವಿವತ್ತು ಈ ಮಾನವ ಸರಪಳಿಯನ್ನು ಮಾಡ್ತಾ ಇವತ್ತು ಆಳುವಂಥ ನಾಚಿಕೆ ಮಾನಗೆಟ್ಟ ಸರ್ಕಾರಕ್ಕೆ ಇವತ್ತು ನಾವು ಆಗ್ರಹಿಸ್ತಾ ಇದ್ದೀವಿ. ಈಗಲಾದರೂ ನಮ್ಮ ನೋವನ್ನು ಅರ್ಥ ಮಾಡ್ಕೊಳ್ರಿ. ಈ ಕೂಡಲೇ 10,000 ರೂಪಾಯಿ ಆದೇಶವನ್ನು ಮಾಡಬೇಕು ಅಂತೇಳಿ AUTUC ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘಟನೆ ಪರವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಮ್ಮ JCTU ನಾಯಕರು ಕೂಡ ಶ್ರೀಯುತ ಕಾಮ್ರೇಡ್ GV ಕುಲಕರ್ಣಿ ಅವರು ಇವತ್ತು ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಹಲವಾರು ಜನ ಹೋರಾಟಗಾರರು, ರೈತ ಹೋರಾಟಗಾರರು, ವಿದ್ಯಾರ್ಥಿ, ಯುವ ಜನ ಹೋರಾಟಗಾರರು ನಮಗೆ ಬೆಂಬಲಿಸಿ ಹಾರೈಸಿದ್ದಾರೆ. ಆದರೆ ಆಳುವಂಥ ಸರ್ಕಾರಕ್ಕೆ ಅರ್ಥ ಆಗ್ತಾ ಇಲ್ಲ. ನಾವು ಆಗ್ರಹಿಸ್ತಾ ಇದ್ದೀವಿ 10,000 ರೂಪಾಯಿ ಈ ಕೂಡಲೇ ಆದೇಶ ಆಗಬೇಕು. ಇದುವರೆಗೆ ನಾವು 3 ಬೇಡಿಕೆಗಳನ್ನು ಇಟ್ಕೊಂಡಿದ್ದೀವಿ. ಅದರಲ್ಲಿ 10,000 ರೂಪಾಯಿ ಆದೇಶ ಆಗಬೇಕು. ಆಶಾಗಳನ್ನ ಯಾವುದೇ ಕಾಲಕ್ಕೂ ತೆಗಿಬಾರ್ದು ಅಂತೇಳಿ. ಆದರೆ ಮೊದಲನೇ ದಿವಸ ಬೆಂಗಳೂರಲ್ಲಿ ಹೋರಾಟ ಜಾಗಕ್ಕೆ ಅಧಿಕಾರಿಗಳು ಬಂದು ಯಾವುದೇ ಕಾಲಕ್ಕೂ ಒಬ್ಬ ಆಶಾನು ಕೂಡ ತೆಗೆಯಂಗಿಲ್ಲ ಅಂತೇಳಿ ರೈಟಿಂಗಲ್ಲಿ ಬರೆದು ಕೊಟ್ಟಿದ್ದಾರೆ. ಅದನ್ನು ನಾವು ಸ್ವಾಗತಿಸ್ತೀವಿ. ಆದರೆ ಮೂಲ ಸಮಸ್ಯೆ 10,000 ರೂಪಾಯಿ ಬೇಡಿಕೆ, ಅದು ಆದೇಶ ಆಗಬೇಕು. ಇಲ್ಲಿ ಇವತ್ತು ಕಾಯ್ತೀವಿ ನಾವು. ಮತ್ತೆ ರಾಜ್ಯ ಸಮಿತಿ ನಿರ್ಧಾರ ತಗೊಳ್ಳುತ್ತಾ ಮುಂದಿನ ಹಂತದಲ್ಲಿ ಏನಾದರೂ ಆದೇಶ ಮಾಡಲಿಲ್ಲ ಅಂದರೆ ಉಗ್ರ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಸನ್ನದ್ಧರಾಗ್ತೀವಿ. ಅವಶ್ಯಕತೆ ಬಂದರೆ ಲಾಠಿ ಕಿತ್ತೀವಿ, ಜೈಲಿಗೆ ಹೋಗ್ತೀವಿ. ಆ ಎಲ್ಲ ಚಳುವಳಿಗೆ ನಾವು ಸನ್ನದ್ಧರಾಗಿದ್ದೀವಿ. ಸರ್ಕಾರಕ್ಕೆ ಎಚ್ಚರಿಸ್ತಾ ಇದ್ದೀವಿ. ಇವತ್ತು ನೀವು ಗಮನಿಸ್ತಾ ಇದ್ದೀರಿ, ಇವತ್ತು ಬೆಳಗಾವಿಯ ಹಾರ್ಟ್ ಸಿಟಿ ಏನಿವತ್ತು ಹೃದಯ ಭಾಗ ಏನಿದೆ ಚೆನ್ನಮ್ಮ ವೃತ್ತದಲ್ಲಿ ಇವತ್ತು ಆಶಾಗಳ ಇವತ್ತು ಏನು ಪಿಂಕ್ ಪ್ರವಾಹ ಇವತ್ತು ಬಂದಿದೆ. ಇವತ್ತು 3 ದಿನಗಳಿಂದ ಆಶಾ ಕಾರ್ಯಕರ್ತರು ಕೇವಲ ಕನಿಷ್ಠ 10,000 ರೂಪಾಯಿ ಫಿಕ್ಸ್ ಮಾಡಿ ಅಂತೇಳಿ ಸರ್ಕಾರವನ್ನು ಆಗ್ರಹಿಸಿ ಇವತ್ತು ಹೋರಾಟ ಮಾಡ್ತಿದ್ದಾರೆ. ಯಾವುದೇ ಸರ್ಕಾರ ಪ್ರತಿನಿಧಿ ಬಂದಿಲ್ಲ. ಇವತ್ತು ಸರ್ಕಾರದ ಯಾವುದೇ ಮಂತ್ರಿ ಕೂಡ ಬಂದು ಭೇಟಿಯಾಗಿಲ್ಲ. ಇವತ್ತು ಅವ್ರ ಅನುಮತಿಯನ್ನು ಏನಿದೆ ಅಂತ ಕೇಳಕ್ಕಾಗಿಲ್ಲ. ಇವತ್ತು ಏನ್ ಕೇಳ್ತಾರೆ ಇವತ್ತು ಸರ್ಕಾರಕ್ಕೆ 10,000 ಇವತ್ತು ಸರ್ಕಾರ ಇವತ್ತು 10,000 ಕೊಡೋಷ್ಟು ಇವತ್ತು ಯೋಗ್ಯತೆ ಇಲ್ಲ ಅಂದ್ರೆ ಇವತ್ತು ಸರ್ಕಾರನ ಏನಂತ ಕರೆಯಬೇಕಂತ ಯೋಚನೆ ಮಾಡಕ್ಕಾಗಿದೆ ಸ್ನೇಹಿತರೆ. ಇವತ್ತು ಆಶಯಗಳು ಇವತ್ತು ಎಲ್ಲ ಮನೆಗೆ ಇವತ್ತು ಬೀದಿಯಲ್ಲಿ ಹೋಗಿ ಇವತ್ತು ಎಲ್ಲಾ ರೀತಿ ಇವತ್ತು ಜನರ ಸೇವೆ ಮಾಡ್ತಾರೆ, ಆರೋಗ್ಯ ಸೇವೆ ಮಾಡ್ತಾರೆ. ಆದ್ರೆ ಅವರಿಗೆ ಇವತ್ತು ಬೀದಿಯಲ್ಲಿ ನಿಲ್ಲಿಸುವಂತದ್ದು, ಮಳೆಯಲ್ಲಿ ನಿಲ್ಲಿಸುವಂತ ಇವತ್ತು ಪ್ರಯತ್ನ ಸರ್ಕಾರ ಮಾಡಿದೆ. ಇಲ್ಲಿ ನಮ್ಮ ಈ ಆಶಾ ಕಾರ್ಯಕರ್ತರ ಸಂಘ ವತಿಯಿಂದ ಇವತ್ತು ಸರ್ಕಾರವನ್ನ ಕೂಡಲೇ ಆಗ್ರಹಿಸ್ತಾ ಇದ್ದೀವಿ. ಕೂಡಲೇ ಇವತ್ತು ಸರ್ಕಾರ ಇವತ್ತು ಸಂಜೆ ಇವತ್ತು ಘೋಷಣೆ ಮಾಡಬೇಕು. ಇಲ್ಲಾಂದ್ರೆ ನಮ್ಮ ಹೋರಾಟ ಇನ್ನೂ ಕೂಡ ಮುಂದುವರಿಯುತ್ತೆ. ಸರ್ಕಾರನ ಬೀಳಿಸುವ ನಿಟ್ಟಿನಲ್ಲಿ ಕೂಡ ಹೋರಾಟ ಮುಂದುವರಿತಾ ಇದ್ದೀವಿ. ಸರ್ಕಾರ ಎಚ್ಚೆತ್ಕೋಬೇಕಂತ ಎಚ್ಚರಿಕೆ ಕೊಡ್ತಾ ಇದೀವಿ. ರಾಜೀವ್ ಗಾಂಧಿ ಆಶಾ ಯೂನಿಯನ್ ಪರವಾಗಿ. ಇಲ್ಲಿ ಮಳೆಯಾಗ ಬಿಸಿಲಾಗ ಕುಂಡ್ರೋದ್ರಿ ಸರ 10,000 ರೂಪಾಯಿ ಪೇಮೆಂಟ್ ಏನ್ ಬಾಳ ಅಲ್ರಿ ಸರ. ಇವಾಗ ಎಲ್ಲ ಕೆಲ್ಸಕ್ಕೆ ಹೋದ್ರೆ ಸರ 10,000 ರೂಪಾಯಿ 12,000 15,000 ರೂಪಾಯಿ ಪೇಮೆಂಟ್ ಕೊಡ್ತಾರ ಸರ್. ನಾವು ರಾತ್ರಿ ಹಗಲಿ ಅನ್ನಿಗೆ ದುಡ್ತೇವೆ ಸರ್. ನಮ್ಗೆ ಯಾಕೆ 10,000 ರೂಪಾಯಿ ಸಿದ್ದರಾಮಯ್ಯ ಸರ್ ಕೊಡ್ತಾ ಇಲ್ಲ ಯಾರು ಗೊತ್ತಿಲ್ಲ ಸರ್. ಮತ್ ನಾವ್ ಮಾಡಿದ್ರಿ ತಾಯಿ ಮಗುವಿನ ಆರೈಕೆ ಜಾಸ್ತಿ ಮಾಡಿದ್ರಿ ಸರ್. ನಮಗ್ ರಾತ್ರಿ 12 ಬಿಟ್ಟು 2 ಗಂಟೆಗೆ ಬಂದು ಎಬ್ಸಿದ್ರು ಸರ್. ನಾವ್ ಆ ತಾಯಿ ಮಗು ಆರಾಮಿರ್ಬೇಕಂತ ಹೇಳಿ ಪೇಷಂಟ್ ತಗೊಂಡ್ ಬಂದು ಅವ್ರು ಆರೈಕೆ ಮಾಡ್ತಾರೆ ಸರ್. ನಮಗ ಎಲ್ಲ ನಮ್ಮ ಆಶಾ ಸಹೋದರಿ ಎಲ್ಲೆಲ್ಲ ಹೋರಾಟ ಮಾಡತ್ತ ನಾವ್ ಪಿಂಕ್ ಮಾಡಿರಿ ಎಲ್ಲಾದ್ರೂ ನೋಡಿದ್ರೆ ನಮ್ ಸರ್ಕಾರ ಅಂಜಬೇಕು ಸರ್. ಯಾಕಂದ್ರೆ ನಾವು ಇಷ್ಟ 5,000 ರೂಪಾಯಿ ಕೊಡಾಕ್ತಾರ ಅಂತ ಹೇಳಿ ಸರ್. 5
ನಾವ್ ಇನ್ನ ಪಗಾರ ಹೆಚ್ಚು ಮಾಡ್ಯಾರ ಏಪ್ರಿಲ್ ಕೊಟ್ಟಾರ ಅಂತ ನಾವು ಖುಷಿ ಪಟ್ಟು ಮಾಡಕತ್ತೇವೆ ಸರ್ ಕೆಲಸ. ಆದ್ರೆ ನಾವು ಸರ್ಕಾರಕ್ಕೆ